ನಮ್ಮ ಮುಂದೆ ಇದೆ ಇಂಟರ್ಸೆಪ್ಟರ್. ಕೆಫೆ ರೇಸರ್ಸ್ ಒಳಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸಿಕ್ಕಾಪಡೆ ಮಾಡಿಫಿಕೇಶನ್ಸ್ ಬಾಯ್ಸ್. ಕ್ರೇಜಿ ಆಗಿರೋ ಎಕ್ಸಾಸ್ಟ್ ನೋಟ್ ಇದೆ, ಸಿಲ್ವರ್ ಶಾಲಿನ್ ಫುಲ್ ಸಿಸ್ಟಮ್ ವಿತ್ BMC ವಿತ್ ಫ್ಯೂಯಲ್ ಎಕ್ಸ್ ಪ್ರೋ ಪ್ಲಸ್ ಅಂದ್ರೆ ಬೇರೆ ಲೆವೆಲ್ ಮಜಾ ಅಂತಾನೆ ಹೇಳ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿ, ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಸೊ ಎಷ್ಟೊಂದು ಗಾಡಿಗಳು ನೋಡ್ಬಿಟ್ಟಿದೀವಿ. ಇವತ್ ಬಂದು ಕೆಫೆ ರೈಡರ್ ಅಂದ್ರೆ ಕೆಫೆ ರೇಸರ್ ಗಾಡಿ ನೋಡಿರ್ತೀರಾ, GT. ಅದ್ರೊಳಗೆ ಇವತ್ತು ತೋರಿಸ್ತಾ ಇದೀವಿ ನೋಡಿ. ನಮ್ಮ ಮುಂದೆ ಇದೆ ಇಂಟರ್ಸೆಪ್ಟರ್. ಅದು ಇದು ಬಂದು ಟಾಪ್ ಲೋಡೆಡ್ ಗಾಡಿ ನಮ್ಮ ಮುಂದೆ ಇರೋದು. ತೋರಿಸ್ತೀನಿ ನಿಮ್ಗೆ ಗಾಡಿಲಿ ಏನೇನಿದೆ, ಗಾಡಿ ಏನ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಏನೇನ್ ಮಾಡಿಫೈ ಮಾಡಿಸಿದಾರೆ ಇವ್ರ ಗಾಡಿಗೆ, ಪ್ರತಿಯೊಂದು ಹೇಳ್ತೀನಿ ನಿಮ್ಗೆ. ಸೊ ಬನ್ನಿ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. 18 ಇಂಚ್ ವೀಲ್ಸ್ ಮತ್ತೆ ವಿತ್ ಟ್ಯೂಬೇ ಬರುತ್ತಿದ್ದು, ಸ್ಪೋಕ್ಸ್ ವೀಲ್ಸ್ ಆಗಿರೋದ್ರಿಂದ. ಫ್ರಂಟ್ ಬಂದು 100 ಸೆಕ್ಷನ್ ಟೈರ್ ಬರುತ್ತೆ, ಬ್ಯಾಕ್ ಬಂದು 130 ಸೆಕ್ಷನ್ ಟೈರ್ ಬರುತ್ತೆ. ಅದನ್ನು 18 ಇಂಚೇ ಬರುತ್ತೆ ವೀಲ್ಸ್. ಮುಂದೆ ನೋಡೋದಾದ್ರೆ LED ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮತ್ತೆ LED ಇಂಡಿಕೇಟರ್ಸ್ ಬರುತ್ತೆ, ಮತ್ತೆ ಇಂಜಿನ್ ಬಗ್ಗೆ ಹೇಳಲೇಬೇಕಾಗಿರುತ್ತೆ. ಇದು ಬಂದು ಪ್ಯಾರಲಲ್ ಟ್ವಿನ್ ಇಂಜಿನ್. ಸೊ ಇನ್ಲೈನ್ ಟು ಗೊತ್ತಲ್ಲ, ಮಜಾನೇ ಬೇರೆ. ಬಟ್ ಇನ್ಲೈನ್ 2ನೇ ಬೇರೆ, ಪ್ಯಾರಲಲ್ ಟ್ವಿನ್ನೇ ಬೇರೆ. ನಿಮ್ಗೆ ಅದು ಬಂದು ಸಪ್ರೇಟ್ ಬ್ಲಾಗ್ ಒಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದು 652cc ಆಯಿಲ್ ಮತ್ತೆ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಪ್ಯಾರಲಲ್ ಟ್ವಿನ್ ಇಂಜಿನ್ ಮತ್ತೆ 47 bhp ಮತ್ತೆ 52 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತಾನೆ ಹೇಳ್ಬೋದು. ಮೇನ್ ಆಗಿ ನಾನು ನೋಡ್ಸಿರೋ ಪ್ರಕಾರ ಈ ಗಾಡಿ ಬಂದು ಒನ್ ಆಫ್ ದಿ ಕೆಫೆ ರೇಸರ್ಸ್ ಒಳಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದು ಬಂದು ನಿಮ್ಗೆ GTಗೂ ಮತ್ತೆ ಇದಕ್ಕೆ ಕಂಪೇರ್ ಮಾಡ್ತೀರಾ ಅಂದ್ರೆ, GT ಬಂದು ಪ್ರಾಪರ್ ಕೆಫೆ ರೇಸರು. ಈ ಇಂಟರ್ಸೆಪ್ಟರ್ ಬಂದು ನಿಮ್ಗೆ ಟೂರಿಂಗ್ ಆಗ್ಲಿ ಅಂದ್ರೆ ಕಂಫರ್ಟ್ಗೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಪವರ್ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬೋದು. ಈ ಗಾಡಿ ಬಂದು ಡ್ಯುಯಲ್ ಚಾನಲ್ ABS ಬರುತ್ತೆ. ಮತ್ತೆ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಚೇಂಜ್ ಅಂದ್ರೆ 13.7 ಅಂದ್ರೆ 14 ಲೀಟರ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಮೇನ್ ಆಗಿ ಮೈಲೇಜ್ ಬಂದು ಒಂದು 22 ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಸೀಟ್ ಹೈಟ್ ಬಂದ್ಬಿಟ್ಟು 804 mm ಬರುತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬ ಶಾರ್ಟ್ ರೈಡರ್ ಕೂಡ ಓಡಿಸ್ಬೋದು ಈ ಗಾಡಿನ. ನೋಡ್ತಾ ಇರ್ಬೋದು ನೋಡಿ, ಫುಲ್ ಫುಟ್ ನೋಡಿ. ನಾನ್ ಬಂದು ಒಂದು 5'7" ಅರೌಂಡ್ ಇದೀನಿ. ನನಗೆ ಫುಲ್ ಎಡ್ಕಿಸುತ್ತೆ ಅಂದ್ರೆ ಯಾರೇ ಶಾರ್ಟ್ ರೈಡರ್ ಆದ್ರೂ ಆರಾಮಾಗಿ ಗಾಡಿನ ಓಡಿಸ್ಬೋದು. ಸೊ ಗಾಡಿದೊಂದು ಗ್ಲಿಮ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಹೇಳ್ಬೇಕು ಅಂದ್ರೆ ಈ ಗಾಡಿ ಮಾಡಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಸಿಕ್ಕಾಪಟ್ಟೆ ಮಾಡಿಫಿಕೇಶನ್ಸ್ ಬಾಯ್ಸ್ ಈ ಗಾಡಿಲಿ. ಫುಲ್ ಸಿಸ್ಟಮ್ SSP ಎಕ್ಸಾಸ್ಟ್ ಇದೆ, ಸಿಲ್ವರ್ ಸ್ಟಾಲಿನ್ ಪರ್ಫಾರ್ಮೆನ್ಸ್ ಅಂತ SSP ಅಂದ್ರೆ, ಓಕೆನಾ. ನೋಡಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ, ಮತ್ತೆ BMC ಏರ್ ಫಿಲ್ಟರ್ ಇದೆ, ಮತ್ತೆ NGK ಸ್ಪಾರ್ಕ್ ಪ್ಲಗ್ ಇದೆ. ಮತ್ತೆ ಮೇನ್ ಆಗಿ ಇನ್ನೊಂದು ಮಜಾ ಏನ್ ಗೊತ್ತಾ, ಫ್ಯೂಯಲ್ ಎಕ್ಸ್ ಪ್ರೋ ಪ್ಲಸ್ ಇದೆ ಬಾಯ್ಸ್. ಬೇರೆ ಲೆವೆಲ್ ಮಜಾ ಅಂತಾನೆ ಹೇಳ್ಕೊಳ್ಳಿ. ನೋಡಿ ಇಲ್ಲಿ ನೋಡಿ, ಈ ಫ್ಯೂಯಲ್ ಎಕ್ಸ್ ಪ್ರೋ ಒಳಗೆ 10 mods ಬರುತ್ತೆ ನಿಮ್ಗೆ. ಲೈಕ್ ಫ್ಯೂಯಲ್ ಎಕ್ಸ್ ಪ್ರೋ ಏನು ಅಂತ ನಿಮ್ಗಾಗ್ಲೇ ಬೇರೆ ವಿಡಿಯೋ ಹೇಳಿನಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಮೈನ್ ಆಗಿ ಬಂದು ವಿಂಡ್ ಬ್ಲಾಸ್ಟ್ ಸಿಕ್ಕಾಪಟ್ಟೆ ಇದೆ ಹೊರಗಡೆ. ಬಟ್ ಆ ವಿಂಡ್ ಬ್ಲಾಸ್ಟ್ ಒಳಗೆ ಒಂದ್ ಒಳ್ಳೆ ರಿದಮ್ ಕೇಳ್ಕೊಂಡ್ ಬಂದ್ಬೋಣ ಬನ್ನಿ. ಕ್ರೇಜಿ ಆಗಿರೋ ಎಕ್ಸಾಸ್ಟ್ ನೋಟ್ ಇದೆ, ಸಿಲ್ವರ್ ಶಾಲಿನ್ ಫುಲ್ ಸಿಸ್ಟಮ್ ವಿತ್ BMC ವಿತ್ ಫ್ಯೂಯಲ್ ಎಕ್ಸ್ ಪ್ರೋ ಪ್ಲಸ್ ಅಂದ್ರೆ ಬೇರೆ ಲೆವೆಲ್ ಮಜಾ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇವಾಗ ಗಾಡಿ ಆನ್ ಮಾಡೋಣ. ಕಿವಿಗೆ ಸ್ವರ್ಗ ಅನ್ಕೊಳ್ಳಿ ನೋಡಿ. ಬ್ರೋ ಬೇರೆ ಲೆವೆಲ್ ಅನ್ಕೊಳ್ಳಿ ಸೌಂಡು ನೋಡಿ. ಬೇರೆ ಲೆವೆಲ್ ಅನ್ಕೊಳ್ಳಿ ಎಕ್ಸಾಸ್ಟ್. ಇನ್ನೇನ್ ಬೇಕು ಹೇಳಿ ಹುಡುಗರಿಗೆ. ಮೇನ್ ಅಂದ್ರೆ ಒಂದ್ ಎಕ್ಸಾಸ್ಟ್ ಇದ್ಬಿಟ್ರೆ ಹುಡುಗರಿಗೆ ಅಷ್ಟೇ ಒಂಥರ ಹುಡುಗಿರೋ ತರ ಮಜಾ ಅನ್ಕೊಳ್ಳಿ, ಎಕ್ಸಾಸ್ಟ್ ಇದ್ಬಿಟ್ರೆ ಗಾಡಿಲಿ. ಇವಾಗ ಬನ್ನಿ ಗಾಡಿದು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಬನ್ನಿ ಗಾಡಿ ಓಡಿಸ್ಕೊಂಡು ಗಾಡಿ ಕಂಫರ್ಟ್ ಬಗ್ಗೆ ಮಾತಾಡೋಣ ಸ್ವಲ್ಪ. ಸೊ ಹ್ಯಾಂಡಲ್ ಹೋಲ್ಡಿಂಗ್ ಆಗಿರ್ಬೋದು, ಕ್ರೇಜಿ ಅಂತಾನೆ ಅನ್ಕೊಳ್ಳಿ. ನೋಡಿ ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತ. ಒನ್ ಆಫ್ ದಿ ಕ್ರೇಜಿಯಸ್ಟ್ ಎಕ್ಸಾಸ್ಟ್ ನೋಟ್ ಅಂದರೆ ತಪ್ಪೇ ಆಗಲ್ಲ. ಬಟ್ ಇಂಟರ್ಸೆಪ್ಟರ್ ಒಳಗೆ ಏನು ಗೊತ್ತಾ, ಮೈನಾಗಿ ಸ್ವಲ್ಪ ವಾಬ್ಲಿಂಗ್ ಇದೆ ಗಾಡಿ. ಸೊ ಅದೊಂದು ಬೇಜಾರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಈ ಗಾಡಿ ಬಂದು ಟೂರಿಂಗ್ ಮಾಡೋಕ್ಕೆ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು. ವೆಯ್ಟು ಸ್ವಲ್ಪ ಜಾಸ್ತಿನೇ ಇದೆ ಗಾಡೀಲಿ, ಬಟ್ ಟೂರಿಂಗ್ ಮಾಡೋಕ್ಕಂತೂ ಮಾಡಿಸಿದ ಗಾಡಿ. ನೋಡಿ ಇಲ್ಲಿ RX ಮಳ್ಳಾಕ್ಬಿಟ್ಟವ್ರಪ್ಪ, ಅದೇ ಬೇಜಾರು. ಈ ಗಾಡಿ ಟಾಪ್ ಸ್ಪೀಡ್ ಬಂದು 170 to 180 ಹೋಗುತ್ತೆ. ಸೊ ಬನ್ನಿ ಓಪನ್ ಮಾಡೋಣ ಗಾಡಿನ.
ಗಾಡೀಲಿ ಈ ರೋಡಲ್ಲೆಲ್ಲ ಬಂದು ಟಾಪ್ ಸ್ಪೀಡು ಚೆಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಪ್ರಾಪರ್ ಗೇರ್ಸ್ ಹಾಕೊಳ್ದಲ್ಲೇ ಇರೋದ್ರಿಂದ ನಾನು ಟಾಪ್ ಸ್ಪೀಡೆಲ್ಲ ಏನೋ ಚೆಕ್ ಮಾಡಲ್ಲ ಬಾಯ್ಸ್. ಸೊ ಇಷ್ಟೇ ಗಾಡಿ ಬಗ್ಗೆ ತಿಳ್ಕೊಂಡ್ರಿ ಅನಿಸುತ್ತೆ, ಇಷ್ಟ ಆಯಿತು ಅನಿಸುತ್ತೆ ವ್ಲಾಗು. ಸೊ ಇನ್ನು ತುಂಬ ಗಾಡಿಗಳನ್ನ ತರ್ತೀನಿ, ಒಳ್ಳೊಳ್ಳೆ ರಿವ್ಯೂ ಮಾಡೋಣ, ಒಳ್ಳೆ ಕನ್ನಡ ಕಾಂಟೆಂಟ್ ಕ್ರಿಯೇಷನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಣ. ಅಂದರೆ ಮೋಟೋ ವ್ಲಾಗ್ ಕಮ್ಯುನಿಟಿಲಿ ಒನ್ ಆಫ್ ದಿ ಬೆಸ್ಟ್ ವ್ಲಾಗರ್ಸ್ ಇದ್ದಾರೆ. ಬಟ್ ನಾವು ಸ್ಟಾರ್ಟ್ ಮಾಡಿರೋ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಒಂದಲ್ಲ ಒಂದಿನ ಮೇಲೆ ಹೋಗ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ಗಾಡಿ ಬಗ್ಗೆ ಡೌಟ್ ಇದ್ದರೆ ನನಗೊಂದು ಟೆಕ್ಸ್ಟ್ ಹಾಕಿ ಏನು ಡೌಟ್ ಇದೆ ಅಂತ, ಇಲ್ಲ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಏನು ಇನ್ಫಾರ್ಮೇಷನ್ ಬೇಕು ಈ ಗಾಡಿ ಬಗ್ಗೆ ಅಂತ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ. ಸೊ ಮೇನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.